ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ನನ್ನ ಇಂದಿನ ಆನ್ಲೈನ್ ತರಗತಿಯ ಪಠ್ಯ ವಿಷಯ ಅಮೆರಿಕಾದ ವಿದೇಶಾಂಗ ನೀತಿಯ ಗುರಿ ಮತ್ತು ಉದ್ದೇಶಗಳು. ಅಮೆರಿಕಾದ ವಿದೇಶಾಂಗ ನೀತಿಯ ಗುರಿ ಮತ್ತು ಉದ್ದೇಶಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವಿದೇಶಾಂಗ ನೀತಿ ಅಂದರೇನು ಸಂಕ್ಷಿಪ್ತವಾಗಿ ತಿಳ್ಕೋಬೇಕಾಗುತ್ತೆ. ವಿದೇಶಾಂಗ ನೀತಿ ಅಂದರೆ ಸ್ವತಂತ್ರ ಪರಮಾಧಿಕಾರವುಳ್ಳ ಒಂದು ರಾಷ್ಟ್ರ ಅದೇ ರೀತಿಯ ಮತ್ತೊಂದು ರಾಷ್ಟ್ರದ ಜೊತೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಜೊತೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ಪ್ರಪಂಚದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಪರಮಾಧಿಕಾರವುಳ್ಳ ರಾಷ್ಟ್ರಗಳಿವೆ. ಆದರೆ ಪ್ರತಿಯೊಂದು ದೇಶನೂ ಇನ್ನೊಂದು ದೇಶದ ಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಅವಲಂಬಿಸಲೇಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ, ಯಾವ ದೇಶವೂ ಸ್ವಾವಲಂಬಿ ಅಲ್ಲ. ಅದು ಬಲಿಷ್ಠ ರಾಷ್ಟ್ರ ಆಗಿರ್ಬೋದು, ಮಧ್ಯಮ ವರ್ಗದ ರಾಷ್ಟ್ರ ಆಗಿರ್ಬೋದು, ಬಡ ರಾಷ್ಟ್ರ ಆಗಿರ್ಬೋದು. ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಪರಸ್ಪರ ಅವಲಂಬನೆ ಆಗಲೇಬೇಕಾದ ಪರಿಸ್ಥಿತಿ. ಇದರ ಮೂಲಕ ತಮ್ಮ ಹಿತಾಸಕ್ತಿಗಳನ್ನು ರಾಷ್ಟ್ರಗಳು ಈಡೇರಿಸಿಕೊಳ್ಳುತ್ತವೆ. ಹೀಗಾಗಿ ಸ್ವಾವಲಂಬಿ ಅಲ್ಲದ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿಸುವಾಗ ಅನುಸರಿಸತಕ್ಕಂಥ ನೀತಿನ ವಿದೇಶಾಂಗ ನೀತಿ ಅಂತ ಕರೀತಾರೆ. ವಿದೇಶಾಂಗ ನೀತಿ ಅಂದ್ರೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೆಸಿಲ್ ವಿ ಕ್ರಾಬ್ ಅವರು ಒಂದು ಡೆಫಿನೇಷನ್, ಅವರ ವಿವರಣೆ ತಿಳಿಸಿದ್ದಾರೆ. ಅವರ ಪ್ರಕಾರ ವಿದೇಶಾಂಗ ನೀತಿ 2 ಮುಖ್ಯ ಅಂಶಗಳನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳು, ಎರಡನೇದಾಗಿ ಅವುಗಳನ್ನು ಸಾಧಿಸಲು ಅಗತ್ಯ ಇರುವ ಸಾಧನಗಳು. ಈ 2 ಅಂಶಗಳು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುತ್ತವೆ. ಮೊದಲನೇ ಅಂಶ ರಾಷ್ಟ್ರೀಯ ಹಿತಾಸಕ್ತಿ, ಎರಡನೇದಾಗಿ ಅದನ್ನು ಸಾಧಿಸುವ ಸಾಧನ. ಪ್ರತಿಯೊಂದು ದೇಶಕ್ಕೂ ಒಂದು ಹಿತಾಸಕ್ತಿ ಇರುತ್ತೆ. ಆ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅದು ವಿದೇಶಾಂಗ ನೀತಿಯನ್ನು ತನ್ನ ಸಾಧನವನ್ನಾಗಿ ಬಳಸಿಕೊಳ್ಳುತ್ತದೆ. ಪ್ರೊಫೆಸರ್ ಹಾರ್ಟ್ಮನ್ ಅನ್ನೋ ಲೇಖಕ ವಿದೇಶಾಂಗ ನೀತಿ ಎಂದರೇನು ಅನ್ನೋದನ್ನು ತನ್ನದೇ ಮಾತಲ್ಲಿ ಹೇಳಿದ್ದಾನೆ. ಆತನ ಪ್ರಕಾರ ಹೇಳೋದಾದರೆ, ವಿದೇಶಾಂಗ ನೀತಿ ಎಂದರೆ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾರ್ಯರೂಪಕ್ಕೆ ತರುವಾಗ ಶಿಸ್ತಿನಿಂದ ಪಾಲಿಸಲ್ಪಡುವ ತತ್ವಗಳ ನಿರೂಪಣೆಯೇ ಆಗಿರುತ್ತೆ. ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾರ್ಯರೂಪಕ್ಕೆ ತರುವಾಗ ಶಿಸ್ತಿನಿಂದ ಪಾಲಿಸಲ್ಪಡುವ ತತ್ವಗಳ ನಿರೂಪಣೆಯೇ ವಿದೇಶಾಂಗ ನೀತಿ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಸಾಧನೆಗಾಗಿ ವಿದೇಶಗಳ ಜೊತೆ ಯಾವ ರೀತಿ ವ್ಯವಹರಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿರೋದೇ ವಿದೇಶಾಂಗ ನೀತಿ. ಈ ನಿಟ್ಟಿನಲ್ಲಿ ಅಮೆರಿಕ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಅಮೆರಿಕದ ವಿದೇಶಾಂಗ ನೀತಿಯನ್ನು 2 ಭಾಗಗಳಾಗಿ ಪ್ರತ್ಯೇಕಿಸಬಹುದು. ಒಂದು, 2ನೇ ಮಹಾಯುದ್ಧಕ್ಕಿಂತ ಹಿಂದಿನ ಅಮೆರಿಕದ ವಿದೇಶಾಂಗ ನೀತಿ. ಎರಡನೇದು, 2ನೇ ಮಹಾಯುದ್ಧದ ನಂತರದ ಅಮೆರಿಕದ ವಿದೇಶಾಂಗ ನೀತಿ. ನಾನು ಈ ದಿನ ಹೇಳ್ತಾ ಇರತಕ್ಕಂಥ ವಿಷಯದಲ್ಲಿ 2ನೇ ಮಹಾಯುದ್ಧದ ನಂತರ ಅಮೆರಿಕದ ವಿದೇಶಾಂಗ ನೀತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಫೋಕಸ್ ಮಾಡ್ತೀನಿ. ಏಕೆಂದರೆ 2ನೇ ಮಹಾಯುದ್ಧಕ್ಕಿಂತ ಹಿಂದೆ ಅದು ಪ್ರತ್ಯೇಕತಾ ನೀತಿ ಅನುಸರಿಸ್ತಾ ಇತ್ತು. ಪ್ರಪಂಚದ ರಾಷ್ಟ್ರಗಳ ಜೊತೆ ಹೆಚ್ಚಾಗಿ ಬೆರಿತಾ ಇರಲಿಲ್ಲ ಅದು. ಹಾಗಾಗಿ ಅದರ ವಿದೇಶಾಂಗ ನೀತಿ ಹೆಚ್ಚು ಬೆಳಕಿಗೆ ಬಂದಿದ್ದು 2ನೇ ಮಹಾಯುದ್ಧದ ನಂತರನೇ. 2ನೇ ಮಹಾಯುದ್ಧ ಆದಮೇಲೆ ಅಮೆರಿಕ ಮತ್ತು ರಷ್ಯಾಗಳು ಪ್ರಪಂಚದಲ್ಲಿ ಪ್ರಬಲ ಶಕ್ತಿಗಳಾಗಿ ಅಸ್ತಿತ್ವಕ್ಕೆ ಬಂದವು. ವಿಶ್ವನೇ 2 ಗುಂಪುಗಳಾಗಿ ಒಡೆದೋಗಿತ್ತು ಅಂತ ಹೇಳ್ತಾರೆ. ಒಂದು ಗುಂಪಿನ ನೇತೃತ್ವನ ರಷ್ಯಾ ವಹಿಸಿದ್ರೆ ಇನ್ನೊಂದು ಗುಂಪಿನ ನೇತೃತ್ವವನ್ನು ಅಮೆರಿಕ ವಹಿಸಿತ್ತು. ಸೊ ಅಮೆರಿಕದ ಮಿತ್ರ ರಾಷ್ಟ್ರಗಳು ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿದ್ದು ಬಂಡವಾಳಶಾಹಿ ಪದ್ಧತಿನ ಅನುಸರಿಸ್ತಾ ಇದ್ವು. ಸೊ ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶ ಪ್ರಜಾಪ್ರಭುತ್ವ ತತ್ವಗಳನ್ನು ಪಾಲಿಸ್ತಾ ಇರತಕ್ಕಂಥ ದೇಶಗಳ ಜೊತೆ ಸ್ನೇಹ, ಹಾಗೆ ಬಂಡವಾಳಶಾಹಿ ಪ್ರಭುತ್ವನ ಬೆಂಬಲಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ಅದು ಹಲವಾರು ಸೇನಾ ಮೈತ್ರಿಕೂಟಗಳನ್ನು ಸಹ ಮಾಡಿಕೊಳ್ತು. ಅದರ ಮುಖ್ಯ ಉದ್ದೇಶ ಇದ್ದಿದ್ದು ರಷ್ಯಾದ ಪ್ರಾಬಲ್ಯನ, ಸಮತಾವಾದದ ಪ್ರಸಾರ ಆಗೋದನ್ನು ತಡೆಗಟ್ಟೋದಾಗಿತ್ತು. ಈಗ 1 by 1 ತಿಳ್ಕೊಳ್ಳೋಣ ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶಗಳೇನು ಅಂತ. ಮೊದಲನೇ, ಅಮೆರಿಕದ ವಿದೇಶಾಂಗ ನೀತಿಯ ಉದ್ದೇಶ. ನಂಬರ್ 1, ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ಗುರಿ ಅಂತಾರಾಷ್ಟ್ರೀಯ ಪರಿಸರ ಮತ್ತು ರಾಷ್ಟ್ರೀಯ ಆಂತರಿಕ ನೀತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಅದು ಹೊಂದಿದೆ. ಅಂದರೆ ಅಮೆರಿಕದ ವಿದೇಶಾಂಗ ನೀತಿ ಬದಲಾಗ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುವ ಗುಣ ಹೊಂದಿದೆ.
ಅಂದರೆ ತನ್ನ ಹಿತಾಸಕ್ತಿ ಈಡೇರಿಸಿಕೊಳ್ಳಲು ಕಾಲಕ್ಕೆ ತಕ್ಕಂತೆ ಅಮೆರಿಕದ ವಿದೇಶಾಂಗ ನೀತಿ ಬದಲಾಗುತ್ತೆ. ತನ್ನ ದೇಶದ ಆಂತರಿಕ ಪರಿಸ್ಥಿತಿ ಬದಲಾದಂತೆ ಅದರ ವಿದೇಶಾಂಗ ನೀತಿನೂ ಬದಲಾಗುತ್ತೆ. ವಿಶ್ವದ ಪರಿಸರ ಬದಲಾದಂತೆನೂ ಅದರ ವಿದೇಶಾಂಗ ನೀತಿ ಬದಲಾಗುತ್ತೆ. ಒಟ್ಟಿನಲ್ಲಿ ತನ್ನ ಹಿತಾಸಕ್ತಿ ಈಡೇರಿಸಿಕೊಳ್ಳೋದೇ ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಗುರಿಯಾಗಿರುತ್ತೆ. ಎರಡನೇದಾಗಿ, ಅಮೆರಿಕ ದ್ವಿತೀಯ ವಿಶ್ವ ಮಹಾಯುದ್ಧದ ನಂತರ ತನ್ನ ಹಳೆಯ ಪ್ರತ್ಯೇಕತಾ ನೀತಿಯನ್ನು ಬಿಟ್ಟು ರಷ್ಯಾದ ಸೈನಿಕ ಶಕ್ತಿಯ ವಿರುದ್ಧ ನ್ಯಾಟೋ, ಸೆಂಟೋ, ಸಿಯಾಟೋ ಮೊದಲಾದ ಸೇನಾಕೂಟಗಳನ್ನು ರಚಿಸಿಕೊಂಡಿದೆ. ಅದರ ಮೂಲಕ ವಿಶ್ವದ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಕ್ಕಂಥ ಗುರಿ ಹೊಂದಿದೆ. ಮೂರನೇದಾಗಿ, ಅಮೆರಿಕ ಜಗತ್ತಿನಲ್ಲಿ ತನ್ನ ಸೈನಿಕ ಸಾಮರ್ಥ್ಯ ಮತ್ತು ಅಧಿಕಾರದ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ ತನ್ನ ವಿದೇಶಾಂಗ ನೀತಿಯ ಮೂಲಕ. ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಗುರಿ ಮತ್ತೊಂದು, ಇಡೀ ಪ್ರಪಂಚದಲ್ಲಿ ತನ್ನ ಸೇನಾ ಸಾಮರ್ಥ್ಯ, ತನ್ನ ಅಧಿಕಾರದ ಸ್ಥಾನಮಾನ ಹೆಚ್ಚಿಸಿಕೊಳ್ಳೋದಾಗಿರುತ್ತೆ. ಇದಕ್ಕೋಸ್ಕರ ಅಮೆರಿಕ ಸಾಂಪ್ರದಾಯಿಕ ಮತ್ತು ಪರಮಾಣು ಅಸ್ತ್ರಗಳನ್ನು ಹೆಚ್ಚು ಹೆಚ್ಚು ಉತ್ಪಾದಿಸ್ತಾ ಇದೆ. ಹಾಗೇನೆ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ವಿಸ್ತರಿಸೋದರ ಮೂಲಕ ಅಮೆರಿಕ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ತನ್ನ ವಿದೇಶಾಂಗ ನೀತಿಯನ್ನು ಬಳಸ್ಕೊಳ್ತಾ ಇದೆ. ಸೊ ಅಮೆರಿಕದ ವಿದೇಶಾಂಗ ನೀತಿಯ ಮತ್ತೊಂದು ಮುಖ್ಯ ಗುರಿ ಇಡೀ ಪ್ರಪಂಚದಲ್ಲಿ ಅಮೆರಿಕದ ಸ್ಥಾನಮಾನ ಹೆಚ್ಚಿಸಿಕೊಳ್ಳೋದು, ಇಡೀ ಪ್ರಪಂಚದಲ್ಲೇ ಸೇನಾ ದೃಷ್ಟಿಯಿಂದ ಪ್ರಬಲ ರಾಷ್ಟ್ರವಾಗಿ ಮುಂದುವರಿಯೋದು, ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ತನ್ನ ವಿದೇಶಾಂಗ ನೀತಿಯನ್ನು ಬಳಸಿಕೊಳ್ಳೋದು. ನಾಲ್ಕನೇದಾಗಿ, ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನು ಜಾರಿಗೆ ತರಲು ಪ್ರಯತ್ನಿಸುವ ಸಲುವಾಗಿ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿವೆ. ಎಲ್ಲ ರಾಷ್ಟ್ರಗಳಿಗೂ ಸಂಬಂಧಪಟ್ಟಂತಹ ಸಂಸ್ಥೆಗಳಿವು. ಉದಾಹರಣೆಗೆ ವಿಶ್ವಸಂಸ್ಥೆ ಇರ್ಬೋದು, ವಿಶ್ವ ಬ್ಯಾಂಕ್ ಇರ್ಬೋದು, ಅನೇಕ ಅಂತಾರಾಷ್ಟ್ರೀಯ ಸಂಘಟನೆಗಳು, ಸಂಸ್ಥೆಗಳು. ಈ ಸಂಸ್ಥೆಗಳನ್ನು ಅಮೆರಿಕ ತನ್ನ ವಿದೇಶಾಂಗ ನೀತಿನ ಜಾರಿ ತರೋದಕ್ಕೋಸ್ಕರ, ತನ್ನ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ. ಸೊ ಅಂತಾರಾಷ್ಟ್ರೀಯ ನೆರವನ್ನು ಬೇರೆ ರಾಷ್ಟ್ರಗಳು ಕೊಡಬೇಕಾದ್ರೆ ಅದರ ಹಿಂದೆ ಅಮೆರಿಕದ ಹಿತಾಸಕ್ತಿ ಇರುತ್ತೆ. ತನ್ನ ನೀತಿಯನ್ನು ಒಪ್ಪಿಕೊಳ್ಳುವಂತಹ ದೇಶಗಳಿಗೆ ಮಾತ್ರ ನೆರವು ಸಿಗೋ ಹಾಗೆ ನೋಡಿಕೊಳ್ಳುತ್ತೆ ಅಮೆರಿಕ. ಅಮೆರಿಕನ ವಿರೋಧಿಸುವ ರಾಷ್ಟ್ರಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ನಿಯಂತ್ರಿಸುವ ಸಾಮರ್ಥ್ಯನ ಇಂದು ಅಮೆರಿಕ ಹೊಂದಿದೆ. ಐದನೇದಾಗಿ, ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತಗಳಿಗೆ ಬೆಂಬಲ ಕೊಡುವ ಅಮೆರಿಕದ ಘೋಷಣೆಯಿಂದ ತನ್ನ ಸಾಮರ್ಥ್ಯದ ಸ್ಥಾನಮಾನ ಪಡೆಯಲು ಅದರ ವಿದೇಶಾಂಗ ನೀತಿಯನ್ನು ಅಮೆರಿಕ ಬಳಸಿಕೊಳ್ತಾ ಇದೆ. ಸೊ ಅಮೆರಿಕದ ವಿದೇಶಾಂಗ ನೀತಿಯ ಮತ್ತೊಂದು ಪ್ರಮುಖ ಗುರಿ ಪ್ರಪಂಚದಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತಗಳಿಗೆ ಬೆಂಬಲ ನೀಡೋದು. ಮಿಲಿಟರಿ ಸರ್ವಾಧಿಕಾರ, ಸಮತಾವಾದ, ರಾಜಪ್ರಭುತ್ವ ಇತ್ಯಾದಿಗಳನ್ನು ಅಮೆರಿಕದ ವಿದೇಶಾಂಗ ನೀತಿ ಒಪ್ಪಲ್ಲ. ಪ್ರಜಾಪ್ರಭುತ್ವದ ತತ್ವಗಳಿಗೆ ಬೆಲೆ ಕೊಡಬೇಕಂತ ಬಯಸುತ್ತೆ. ಆರನೇದಾಗಿ, ವಿಶ್ವಸಂಸ್ಥೆಯ ಮೂಲಕ ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಗುರಿಯನ್ನು ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಮಾನವ ಹಕ್ಕುಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಅಮೆರಿಕ ಕೊಡುತ್ತೆ. ಯಾವುದೇ ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳೋಕೆ ಪ್ರಯತ್ನಿಸುತ್ತೆ. ಮಾನವರು ತಮ್ಮ ವ್ಯಕ್ತಿತ್ವ ಹೆಚ್ಚಿಸಿಕೊಳ್ಳಲು, ಮನುಷ್ಯರಾಗಿ ಬಾಳುವಂತೆ ಮಾಡಲು ಎಲ್ಲ ವ್ಯಕ್ತಿಗಳಿಗೆ ಮಾನವ ಹಕ್ಕುಗಳು ಬೇಕು ಅನ್ನೋ ತತ್ವದಲ್ಲಿ ಅಮೆರಿಕದ ವಿದೇಶಾಂಗ ನೀತಿ ನಂಬಿಕೆ ಇಟ್ಟಿದೆ. ಹಾಗಾಗಿ ವಿಶ್ವದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೂ ತನ್ನ ವಿದೇಶಾಂಗ ನೀತಿಯನ್ನು ಅಮೆರಿಕ ಬಳಸಿಕೊಳ್ಳುತ್ತೆ. ಏಳನೇದಾಗಿ, ಅಮೆರಿಕದ ವಿದೇಶಾಂಗ ನೀತಿ ಭಯೋತ್ಪಾದನೆಯನ್ನ, ಅದರ ಎಲ್ಲ ಚಟುವಟಿಕೆಗಳನ್ನು ವಿಶ್ವದಲ್ಲೇ ಮೂಲೋತ್ಪಾಟನೆ ಮಾಡುವ ಅಥವಾ ಮಟ್ಟ ಹಾಕುವ ಗುರಿ ಹೊಂದಿದೆ. ಏಕೆಂದರೆ ಭಯೋತ್ಪಾದನೆ ಅನ್ನೋದು ಒಂದು ವಿಷ ವರ್ತುಲವಿದ್ದಂತೆ. ಅದು ಭಯೋತ್ಪಾದನೆಯ ಸಮಸ್ಯೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕಾದ್ರೆ ಏನೆಲ್ಲ ನೆರವು ಬೇಕೋ ಅದನ್ನೆಲ್ಲ ಭಯೋತ್ಪಾದನೆಯಿಂದ ಬಳಲ್ತಾ ಇರತಕ್ಕಂಥ ರಾಷ್ಟ್ರಗಳಿಗೆ ನೀಡುತ್ತೆ. ಸೊ ಭಯೋತ್ಪಾದನೆಯನ್ನು ಬುಡಮಟ್ಟದಲ್ಲಿ ಕಿತ್ತು ಹಾಕೋ ಸಂಕಲ್ಪನ ಅಮೆರಿಕ ಮಾಡಿದೆ. ಪ್ರಸ್ತುತ ಪ್ರಪಂಚದ ಯಾವ ರಾಷ್ಟ್ರದಲ್ಲಾದರೂ ಸರಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹತ್ತಿಕ್ಕುವಲ್ಲಿ ಅಮೆರಿಕ ಮುಂಚೂಣಿಯಲ್ಲಿರುತ್ತೆ. ಯಾಕೆಂದರೆ ಭಯೋತ್ಪಾದನೆ ಅನ್ನೋದು ಒಂದು
ಶಾಪ, ಮಾನವ ಕುಲಕ್ಕೆ ಅಂಟಿರುವ ಶಾಪ ಥರ ಇದೆ. ಸೊ ಅದನ್ನು ನಿರ್ನಾಮ ಮಾಡೋ ಉದ್ದೇಶನೂ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. 8ನೇದಾಗಿ, ಅಮೆರಿಕದ ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪ ತಡೆಯುವ ಉದ್ದೇಶ ಹೊಂದಿದೆ. ಲ್ಯಾಟಿನ್ ಅಮೆರಿಕ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ ಬರುತ್ತೆ. ಆ ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳಲ್ಲಿ ಹೊರಗಿನ ರಾಷ್ಟ್ರಗಳು ತಮ್ಮ ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಳೋ ಗುರಿನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. 9ನೇದಾಗಿ, ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳ ವ್ಯಾಪಾರ ವ್ಯವಹಾರಗಳನ್ನು ಹೆಚ್ಚಿಸಲು ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನು ಬಳಸಿಕೊಳ್ಳುತ್ತೆ. ಅಂದರೆ ಹಿಂದುಳಿದ ರಾಷ್ಟ್ರಗಳ ವ್ಯಾಪಾರ ವ್ಯವಹಾರಗಳನ್ನು ಹೆಚ್ಚಿಸುವ ಉದ್ದೇಶ, ಅವುಗಳಿಗೆ ನೆರವು ನೀಡೋದ ಉದ್ದೇಶನೂ ಅಮೆರಿಕ ಹೊಂದಿದೆ. ಅದರ ಮೂಲಕ ತನ್ನ ಪ್ರಾಬಲ್ಯವನ್ನು ಆ ದೇಶಗಳಲ್ಲೂ ಹೇರ್ತಕ್ಕಂಥ ಉದ್ದೇಶನ ಅಮೆರಿಕ ಹೊಂದಿದೆ. ಕೊನೆಯದಾಗಿ ಹೇಳೋದಾದ್ರೆ, ಅಮೆರಿಕದ ವಿದೇಶಾಂಗ ನೀತಿ ತನ್ನ ದೇಶದ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರನೇ ಅಸ್ತಿತ್ವಕ್ಕೆ ಬಂದಿದೆ. ಅಮೆರಿಕದ ಮುಖ್ಯ ಉದ್ದೇಶ ಹಿರಿಯಣ್ಣನಾಗಿ ಇಡೀ ಪ್ರಪಂಚನೇ ನಿಯಂತ್ರಿಸಬೇಕು ಅನ್ನೋ ಉದ್ದೇಶ, ತನಗಿಂತ ಸರಿಸಾಟಿ ಯಾವುದೇ ದೇಶ ಇರಬಾರ್ದು ಅನ್ನೋ ಬಯಕೆ. ಹಾಗಾಗಿ ಇಡೀ ಪ್ರಪಂಚವನ್ನು ಪರೋಕ್ಷವಾಗಿ ಇಂದು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅಮೆರಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಅದು ಅನುಸರಿಸ್ತಾ ಇರತಕ್ಕಂತಹ ವಿದೇಶಾಂಗ ನೀತಿ. ಸೊ ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳು, ಉದ್ದೇಶಗಳು ಆ ದೇಶದ ಹಿತಾಸಕ್ತಿ ಕಾಪಾಡಲು ಅನುಕೂಲಕರವಾಗಿವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಲ್.